ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ ಎವ್ರಿವನ್. ಎಲ್ಲರೂ ಕೂಡ ವಿದ್ಯಾರಾಜ್ ಎಜುಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು 6ನೇ ತರಗತಿಯ ಪಾರ್ಟ್ 2ನಲ್ಲಿರ್ತಕ್ಕಂಥ 19ನೇ ಅಧ್ಯಾಯ ನಿಮ್ಮೆಲ್ರಿಗೂ ಸಹ ಗೊತ್ತು, ಮೂಲಭೂತ ಹಕ್ಕುಗಳು ಕರ್ತವ್ಯ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವೀಗಾಗಲೇ 4 ಹಕ್ಕುಗಳ ಬಗ್ಗೆ ನೋಡ್ಕೊಂಡಿದ್ವಿ. ಸಮಾನತೆ, ಸ್ವಾತಂತ್ರ್ಯ, ಧಾರ್ಮಿಕ ಮತ್ತು ಇನ್ನೊಂದು ಯಾವುದ್ರಿ ಶೋಷಣೆ ವಿರುದ್ಧದ ಹಕ್ಕು. ಸೊ ಇವುಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ 5ನೇ ಹಕ್ಕು ಬಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದ್ರ ಬಗ್ಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ಕ್ಲಾಸನ್ನು ನೋಡ್ತಾ ಇದ್ರೆ ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸೋದು ಈ ಮೂಲಭೂತ ಹಕ್ಕಿನ ಉದ್ದೇಶ ಆಗಿದೆ. ಹಾಗಾದರೆ ಧಾರ್ಮಿಕವಾಗಿ ಧರ್ಮ ಬೇರೆ ಬೇರೆ ಇರಬಹುದು, ಭಾಷೆ ಕೂಡ ಬೇರೆ ಬೇರೆ ಇರಬಹುದು, ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕೂಡ ರಕ್ಷಣೆ ಮಾಡೋದು ಈ ಒಂದು ಮೂಲಭೂತ ಹಕ್ಕಿನ ಉದ್ದೇಶ ಆಗಿರುತ್ತೆ. ಯಾವುದೇ ಜನರು ತಮ್ಮ ಭಾಷೆ ಆಗಿರ್ಬೋದು, ಲಿಪಿ ಆಗಿರ್ಬೋದು ಅಥವಾ ತಮ್ಮ ಸಂಸ್ಕೃತಿಯನ್ನು ರಕ್ಷಿಸುವಂತಹ ಹಕ್ಕನ್ನು ಪಡೆದಿರ್ತಾರೆ. ಯಾರೇ ಕೂಡ ಇವಾಗ ನಮ್ದು ಕನ್ನಡ ಭಾಷೆ ಐತಿ ಅಂದರೆ ಬೇರೆಯವ್ರದ್ದು ಅಕಸ್ಮಾತ್ ಹಿಂದಿ, ಉರ್ದು ಹಿಂಗೇನೋ ಬೇರೆ ಇರ್ಬೋದು. ಸೊ ಅವರು ತಮ್ಮ ತಮ್ಮ ಭಾಷೆಗಳಿಗೆ ತಾವು ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಹಾಗಂದು ಮಾತ್ರಕ್ಕೆ ನಮ್ಮದು ಕನ್ನಡ ಭಾಷೆ ನಾವು ಬೇರೆ ಭಾಷೆಗೆ ಗೌರವ ಕೊಡಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರು ಯಾವುದೇ ಭಾಷೆ ಆಗಿರ್ಬೋದು, ಆ ಭಾಷೆಯ ಒಂದು ಲಿಪಿ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಾಗಿರ್ಬೋದು, ಅದಕ್ಕೆ ಒಂದು ಗೌರವನ ಕೊಡೋದಾಗಿರ್ಬೋದು ಮಾಡಲೇಬೇಕು, ಹೌದಲ್ವಾ? ಅಲ್ಪಸಂಖ್ಯಾತರಿಗೆ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಆಡಳಿತವನ್ನು ನಡೆಸುವ ಹಕ್ಕು ಕೂಡ ಇದೆ. ಅಲ್ಪಸಂಖ್ಯಾತರು ಅಂದ ತಕ್ಷಣ ಅವರು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬಾರ್ದು ಈ ರೀತಿ ಏನಿಲ್ಲ. ಅವರು ಕೂಡ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಬಹುದು, ಅಲ್ಲಿ ತಮ್ಮ ಆಡಳಿತವನ್ನು ನಡೆಸಬಹುದು ಅಂತಕ್ಕಂತಹ ಹಕ್ಕನ್ನು ಕೂಡ ಇಲ್ಲಿ ಸರ್ಕಾರ ಒದಗಿಸಿಕೊಟ್ಟಿರುತ್ತೆ. ಆದರೆ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಗಳು ರಾಜ್ಯದ ನಿಯಮಗಳಿಗೆ ಬದ್ಧವಾಗಿರಬೇಕು. ಎಲ್ಲ ಕೂಡ ಏನಾಗಿರ್ಬೇಕ್ರಿ, ರಾಜ್ಯದ ನಿಯಮಗಳಿಗೆ ಬದ್ಧನಾಗಿರಬೇಕು. ಅದನ್ನು ಬಿಟ್ಟು ನಾವು ತಿಳಿದಂಗೆ ಸಿಕ್ಕಂಗೆ ನಾವು ಇನ್ನೊಂದು ಮತ್ತೊಂದು ಸಂಸ್ಥೆಗಳನ್ನು ನಾವು ಹುಟ್ಟು ಹಾಕ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ಬೆಲೆ ಇರುತ್ತೆ. ಹಾಗಾಗಿ ರಾಜ್ಯದ ನಿಯಮಾವಳಿಗಳಿಗೆ ಅವರು ಬದ್ಧರಾಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ನಮ್ಮ ಒಂದು ದೇಶದ ಸಾಂಸ್ಕೃತಿಕ ಒಂದು ಕಲೆಗೆ ನಾವು ಬೆಲೆಯನ್ನು ಕೊಡಬೇಕಾಗುತ್ತೆ. ಯಕ್ಷಗಾನ, ಬಯಲಾಟ, ಈ ಎಲ್ಲವಕ್ಕೂ ಕೂಡ ನಾವೇನು ಮಾಡ್ತೀವಿ, ಬೆಲೆಯನ್ನು ಕೊಡ್ತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ಪ್ರತಿಯೊಂದು ಮಗು 14 ವರ್ಷಕ್ಕಿಂತ ಅಥವಾ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ನಿಯಮ ಆಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಸಂವಿಧಾನಬದ್ಧ ಪರಿಹಾರದ ಹಕ್ಕು. ಮೂಲಭೂತ ಹಕ್ಕುಗಳಲ್ಲಿ 6 ಹಕ್ಕುಗಳು ಇರ್ತಕ್ಕಂಥದ್ದನ್ನು ನೋಡ್ಕೊಂಡಿದ್ದೀರಿ ನೀವು. ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತಕ್ಕಂಥದ್ದು 6ನೇದು. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ನಾಗರಿಕನು ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ನೋಡ್ರಿ, ಈಗ ಮೂಲಭೂತ ಹಕ್ಕುಗಳಲ್ಲಿ ನಾವು ಸಮಾನತೆಯ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಅದಾದ ನಂತರ ಇವಾಗ ತಾನೇ ನೋಡ್ಕೊಂಡ್ರಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತಕ್ಕಂಥದ್ದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಹಕ್ಕುಗಳು ಉಲ್ಲಂಘನೆ ಆಗಿದ್ದು ನಿಮ್ಗೆ ಏನಾದರೂ ಕಂಡು ಬಂದರೆ ಯಾವುದೇ ಒಬ್ಬ ನಾಗರಿಕನು ಕೂಡ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ಈ ಹಕ್ಕನ್ನು ನಾವೇನಂತ ಕರಿತೀವಿ, ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಥವಾ ಸಂವಿಧಾನದ ಹೃದಯವಿದ್ದಂತೆ ಅಂತ ಕೂಡ ನಾವು ಕರಿತೀವಿ. ಸೊ ಸಂವಿಧಾನದ ಪರಿಹಾರದ ಹಕ್ಕು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಅನ್ಯಾಯಕ್ಕೆ ಒಳಪಟ್ಟಂತಹ ವ್ಯಕ್ತಿ ನೇರವಾಗಿ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಲಯದ ಒಂದು ಮೊರೆ ಹೋಗಿ ಪರಿಹಾರವನ್ನು ದೊರಕಿಸಿಕೊಳ್ಳಬಹುದು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲವೇ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತಕ್ಕಂತಹ ಅರ್ಜಿಗಳನ್ನು ನಾವು ರಿಟ್ ಅರ್ಜಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ರಿಟ್ ಅರ್ಜಿ ಎಂದರೇನು ಅಥವಾ ರಿಟ್ ಅಂದರೇನು ಅಂತ ಕೂಡ ನಿಮ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಯಾಕನ್ನೆಲ್ಲ ಹೇಳಕತ್ತೀನಿ ಅಂತಂದ್ರೆ ಕ್ಲಾಸನ್ನು ಹೇಳ್ತಾ ನಿಮ್ಗೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತವು ಅಂತಕ್ಕಂಥದ್ದು ಒಂದು ಐಡಿಯಾ ಇರಲಿ ಅಂತ ಹೇಳಕತ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿರ್ತಾರಲ್ರಿ, ಈ ರೀತಿ ಕಾಲಮ್ ಒಳಗೆ ಅವು ಭಾಳ ಇಂಪಾರ್ಟೆಂಟ್ ಇರ್ತವೆ. ಯಾಕಂದ್ರೆ ಇವಾಗ ನಾವು ಹಂಗೆ ಏನೋ ಕೊಟ್ಟಾರ ಬಿಡು ಬಾಕ್ಸ್ನಾಗ ಅಂತ ಬಿಟ್ಬಿಡ್ತೀವಿ. ಸೊ ಅದೇ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಒಳಗೂ ನೋಡ್ರಿ ಇಂಥದ್ದು ಎಲ್ಲಾದರೂ ಒಂದು ಇದ್ದೇ ಇರ್ತೈತಿ. ಸೊ ಹಾಗಾಗಿ ನೀವೇನು ಮಾಡ್ಕೊಳ್ರಿ, ಬಾಕ್ಸ್ನಲ್ಲಿ ಇರ್ತಕ್ಕಂಥದ್ದನ್ನು ಮೇನ್ ಮರಿಬೇಡ್ರಿ.
ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಓಕೆ, ರಿಟ್ ಅರ್ಜಿ ಅಂದ್ರೆ ಏನು ರೀ? ಹಾಗಾದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಆ ಒಂದು ಅನ್ಯಾಯಕ್ಕೆ ಆದಂತಹ ವ್ಯಕ್ತಿ ಏನು ಮಾಡ್ತಾನೆ, ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇದರ ಮೊರೆ ಹೋಗಿ ಅವನು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಏನು ಮಾಡ್ತಾನೆ, ಸರ್ವೋಚ್ಚ ನ್ಯಾಯಾಲಯ ಇಲ್ಲ ಉಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ಅರ್ಜಿಯನ್ನು ಸಲ್ಲಿಸ್ತಾನಲ್ಲ, ಅದನ್ನು ನಾವು ರಿಟ್ ಅರ್ಜಿ ಅಂತ ಕರಿತೀವಿ. ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಹಕ್ಕುಗಳು 6 ಇವೆ ಅಂತಕ್ಕಂಥದ್ದು. ಯಾವ್ಯಾವ ಹಕ್ಕುಗಳು ಇವೆ? ಓಕೆ, ಎಲ್ಲ ಹಕ್ಕುಗಳು ಏನೆಲ್ಲ ಕೆಲಸ ಮಾಡುತ್ತೆ, ಎಲ್ಲ ಹಕ್ಕುಗಳ ಒಂದು ಮಾಹಿತಿ ಏನು ಅನ್ನೋದನ್ನು ತಿಳ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ಕರ್ತವ್ಯ ಅಂದ್ರೆ ಏನ್ರಿ? ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಬೇಕಾದಂತಹ ಹೊಣೆಗಾರಿಕೆ. ಕರ್ತವ್ಯ ಅಂದ್ರೇನು? ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಬೇಕಾದಂತಹ ಹೊಣೆಗಾರಿಕೆ. ಫಾರ್ ಎಕ್ಸಾಂಪಲ್ ಸೋಲ್ಜರ್ ಬರ್ತಾರೆ. ಪ್ರಜೆಗಳು ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿದರೆ ದೇಶವು ಅಭ್ಯುದಯ ಸಾಧಿಸುವುದು ಸುಲಭ ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ನೋಡ್ರಿ, ಮೂಲಭೂತ ಹಕ್ಕುಗಳು ಬೇರೆ, ಮೂಲಭೂತ ಕರ್ತವ್ಯಗಳು ಬೇರೆ. ಇಷ್ಟೊತ್ತು ನೋಡಿದ್ರಲ್ಲ, ಅವು ಮೂಲಭೂತ ಹಕ್ಕುಗಳು. ಓಕೆ, ಹಕ್ಕುಗಳು ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಶೈಕ್ಷಣಿಕ ಹಕ್ಕು, ಹೌದಲ್ವಾ? ಈ ರೀತಿ ಎಲ್ಲ ಸಂವಿಧಾನದ ಪರಿಹಾರದ ಹಕ್ಕು ಅಂತ. ಸೊ ಇವೆಲ್ಲ ಕೂಡ ಸಂವಿಧಾನದ ಹಕ್ಕುಗಳಾಗಿರುತ್ತೆ, ಮೂಲಭೂತ ಹಕ್ಕುಗಳು. ಸೊ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮೂಲಭೂತ ಕರ್ತವ್ಯಗಳು ಮತ್ತು ಹಕ್ಕುಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಇದು ಕೂಡ ನಿಮಗೆ ಎಕ್ಸಾಮಿಗೆ 1 ಮಾರ್ಕ್ಸ್ ಒಳಗೆ ಕೇಳ್ಬೋದು. ಓಕೆ, ನೆನ್ಪಿಟ್ಕೊಳ್ರಿ. ಹಾಗಾದರೆ ಸಂವಿಧಾನದಲ್ಲಿ ಬರ್ತಕ್ಕಂತಹ 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಯಾವ್ಯಾವ್ರಿ? ಹಾಗಾದರೆ ಫಸ್ಟ್ ಒಂದು ಬರುತ್ತೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು. ಇವನ್ನ ನೀವು ಮೇನ್ ಆಗಿ ಬರೀಲೇಬೇಕು. ಓಕೆ, ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಯಾವ ಅಂತಂದ್ರೆ ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ನಾವು ಗೌರವಿಸೋದಾಗಿರ್ಬೋದು, ಸ್ವತಂತ್ರ ಚಳವಳಿಯ ಉನ್ನತ ಆದರ್ಶಗಳು ಏನಿರುತ್ತೆ ಎಲ್ಲವನ್ನು ಕೂಡ ಪಾಲಿಸೋದು, ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಣೆ ಮಾಡೋದು. ಸೊ ಇವು ವಿವಿಧತೆ ಏಕತೆ ಇವು ಮೇನ್ ಪಾಯಿಂಟ್ ಬರಬೇಕ್ರಿ ಅದ್ರೊಳಗೆ. ಓಕೆ, ಯಾಕಂದರೆ ಕೀವರ್ಡ್ಸ್ ಕೇಳ್ತಾರಲ್ಲ, ಅವಾಗ ಇವ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ದೇಶದ ಒಂದು ರಕ್ಷಣೆಗೆ ಮುಂದಾಗೋದು, ಭಾರತೀಯರಾದ ನಾವೆಲ್ಲರೂ ಕೂಡ ಸಹೋದರರು ಅಂತಕ್ಕಂತಹ ಭಾವನೆಯನ್ನು ಬೆಳೆಸೋದು. 6ನೇದು ಬಂದು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಣೆ ಮಾಡೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಕೃತಿಕ ಪರಿಸರವನ್ನು ಸಂರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸೋದು. 8 ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಬೆಳೆಸೋದು. 9 ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸೋದು ಹಾಗೂ ಹಿಂಸೆಯನ್ನು ತ್ಯಜಿಸೋದು. ನೆಕ್ಸ್ಟು 10 ವೈಯಕ್ತಿಕ ಹಾಗೂ ಸಾಮೂಹಿಕವಾಗಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆ ಪಡೆದು ದೇಶದ ಪ್ರಗತಿಗೆ ಶ್ರಮಿಸೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು 11ನೇದ್ರಿ 6ರಿಂದ 10 ಇದು ಭಾಳ ಇಂಪಾರ್ಟೆಂಟ್ ರೀ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಹೆತ್ತವರು ಅಥವಾ ಪೋಷಕರು ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡೋದು. ಸೊ ಇವೆಲ್ಲ ಏನಾಗಿರ್ತಾವೆ ಅಂತಂದ್ರೆ ಮೂಲಭೂತ ಕರ್ತವ್ಯಗಳಾಗಿರುತ್ತೆ. ಓಕೆ, ಇವು ನೆನ್ಪಿಟ್ಕೊಳ್ರಿ, ಮೂಲಭೂತ ಕರ್ತವ್ಯಗಳು. ಇಲ್ಲಿ ನೋಡ್ರಿ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು. ಓಕೆ, ಸಂವಿಧಾನದಲ್ಲಿ ಉಲ್ಲೇಖವಾದಂತಹ ಪ್ರತಿಯೊಂದು ಹಕ್ಕುಗಳ ಬಗ್ಗೆ ತಿಳ್ಕೊಂಡಿರ್ತೀವಿ. ಓಕೆ, ಅವುಗಳನ್ನು ಪಾಲಿಸೋದಾಗಿರ್ಬೋದು, ನಮ್ಮ ರಾಷ್ಟ್ರಧ್ವಜಕ್ಕೆ ನಾವು ಗೌರವವನ್ನು ಸಲ್ಲಿಸೋದಾಗಿರ್ಬೋದು. ಮತ್ತು ದೇಶದ ರಕ್ಷಣೆ, ಸೈನಿಕ ಬರ್ತಾನೆ ಸೈನಿಕ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬರತ್ರಿ ಪರಿಸರ ಸಂರಕ್ಷಣೆ. ನೀವೆಲ್ಲರೂ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದಾಗಿರ್ಬೋದು, ಅದನ್ನು ರಕ್ಷಣೆಯನ್ನು ಮಾಡೋದು ಮುಖ್ಯ ಆಗಿರುತ್ತೆ. ನೆಕ್ಸ್ಟು ನಾವೆಲ್ಲ ಭಾರತೀಯರು. ಇವಾಗ ನಾ ಹೆಚ್ಚು ನೀ ಕೀಳು, ಓಕೆ, ನೀ ಚಿಕ್ಕವನು ನಾ ದೊಡ್ಡವನು, ನೀ ಬೇಡ ನೀ ಬೇಕು, ಸೊ ಈ ರೀತಿ ಮಾಡೋಕ್ಕಾಗಲ್ಲ. ಎಲ್ಲ ಭಾರತೀಯರೆಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದು. ಸೊ ಎಲ್ಲರೂ ಇಲ್ಲಿ ಸಮಭಾವದಿಂದ ಬದುಕಿ ಬಾಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪ್ರಜೆಯು ತನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸದೇ ಇದ್ದರೆ, ಅಂದರೆ ರಾಷ್ಟ್ರಧ್ವಜಕ್ಕಾಗಿರ್ಬೋದು, ಪರಿಸರ, ಇವೆಲ್ಲ ಏನು ನೋಡ್ಕೊಂಡ್ವಿ ಅಲ್ವಾ ಇಷ್ಟೊತ್ತು, ಈ ಅಂಶಗಳು ಇದರಲ್ಲಿ ಇವೆಲ್ಲ ಮೂಲಭೂತ ಕರ್ತವ್ಯಗಳದಾವು. ನೀವು ಇವಾಗ ತಾನೇ ನೋಡ್ಕೊಂಡ್ರಿ. ಸೊ ಪ್ರಜೆ ತನ್ನ ಈ ಎಲ್ಲ ಮೂಲಭೂತ ಕರ್ತವ್ಯಗಳನ್ನು ಒಂದು ವೇಳೆ ನಿರ್ವಹಿಸದೇ ಇದ್ದರೆ, ಅದಕ್ಕೆ ಅಗೌರವ ತೋರಿಸಿದರೆ ಸರ್ಕಾರವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಅಂದರೆ ಅಗೌರವ ತೋರಿಸಿದರೆ ಅದನ್ನು ಪ್ರಶ್ನೆ ಮಾಡ್ತಾರೆ, ಬಟ್ ನಿರ್ವಹಿಸದೇ ಇದ್ದರೆ ಕೆಲವಷ್ಟು ಜನ ಏನು ಮಾಡ್ತಾರೆ ರೀ, ಅಕಸ್ಮಾತ್ ತಿಳಿದವರು ಏನು ಮಾಡ್ತಾರೆ, ರಾಷ್ಟ್ರಗೀತೆ ಹತ್ತಿದ್ರ ಅಥವಾ ಎಲ್ಲಾದರೂ ನಿಮ್ಗೆ ಕೇಳಿಸಿದ್ರೆ
ಏನು ಮಾಡ್ತಾರೆ, ನಿಂತ್ಕೊಂಡಲ್ಲೇ ಅದಕ್ಕೆ ಗೌರವವನ್ನು ಕೊಡ್ತಾರೆ. ಕೆಲವಷ್ಟು ಜನರಿಗೆ ಅದು ಗೊತ್ತಿರೋದಿಲ್ಲ. ಅಂದ್ರೆ ಏನು ಹೇಳ್ತೀವಿ, ಅನ್ಎಜುಕೇಟೆಡ್ ಅಂತ ಹೇಳಿದ್ರು ಸ್ವಲ್ಪ ರಫ್ ಅಂತ ಅನ್ನಿಸ್ಬೋದು. ಸೊ ಅಂಥವ್ರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಜನ ಅದ್ರ ಬಗ್ಗೆ ಗೊತ್ತು ಇಲ್ಲದೆ ಇರೋರು ಅಂದರೆ ಒಳ್ಳೆಯದು. ಸೊ ಅಂಥವ್ರು ಏನು ಮಾಡ್ತಾರೆ, ಅಲ್ಲಿ ಎದ್ದು ನಿಂತ್ಕೊಳ್ಳೋದಿಲ್ಲ, ಬದಲಾಗಿ ಮಾತಾಡ್ತಾ ಇರ್ತಾರೆ. ಸೊ ಈ ರೀತಿ ಏನೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅಂಥವ್ರನ್ನ ಏನು ಮಾಡೋದು, ಪ್ರಶ್ನೆ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದು ಇದಕ್ಕೆ ಸಮಂಜಸವಾದಂತಹ ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಆದರೂ ದೇಶದ ಎಲ್ಲ ಪ್ರಜೆಗಳು ಸ್ವಯಂ ಸ್ಫೂರ್ತಿಯಿಂದ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಆದರೂ ಕೂಡ ನಮ್ಮ ದೇಶದ ಏನೇನೆಲ್ಲ ಇರುತ್ತೆ, ಓಕೆ, ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಅವುಗಳನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಭಾರತೀಯ ಪ್ರಜೆಗಳಾದಂತಹ ನಾವೆಲ್ಲರೂ ಕೂಡ ಅವುಗಳನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಪಾಲಿಸೋದು ಒಳ್ಳೆಯದು ಅಂತಕ್ಕಂಥದ್ದು ಒಂದು ಭಾವನೆ. ಎಸ್, ಹಾಗಾದರೆ ಈ ಒಂದು ಕ್ಲಾಸಲ್ಲಿ ಯಾವುದ್ರಿ ಸಂವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು. ಓಕೆ, ಹಾಗಾದರೆ ಈ ಒಂದು ಚಾಪ್ಟರ್ ಕಂಪ್ಲೀಟಾಗಿ ನಿಮಗೆ ಮುಗಿದು ಹೋಯಿತು. ಸೊ ಎಕ್ಸಾಮ್ ಒಳಗೆ ಇದ್ರ ಬಗ್ಗೆನೂ ಕೇಳ್ತಾರೆ. ಇದರೊಳಗೆ ನಿಮ್ಗೆ 2, 3, 4 ಮಾರ್ಕ್ಸ್ ಅಲ್ಲಿ ತನಕ ಕ್ವಶನ್ ಬರಬಹುದು. ಎಸ್, ಹಕ್ಕು ಅಂದರೆ ಏನು ರೀ ಕ್ವಶನ್ ನೋಡ್ರಿ. ಇವನ್ನ ಕ್ವಶನ್ಸ್ ಅದಾವೆ, ಇವನ್ನ ಬಿಡಿಸ್ಕೊಂಬಿಡ್ರಿ. ಅಭ್ಯಾಸಗಳು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಹಕ್ಕು ಅಂದ್ರೇನು, ಸಂವಿಧಾನ ನಮ್ಮೆಲ್ಲರಿಗೂ ಸಂವಿಧಾನ ಇಲ್ಲಿ ನೋಡ್ಕೊಂಬಿಡ್ರಿ, ಇಲ್ಲಿ ಇರ್ತೈತಿ, ಮತ್ತೆ ಯಾಕೆ ಸುಮ್ಮನೆ. ಎಸ್, ಇಲ್ಲಿ ನೋಡ್ರಿ, ಇಲ್ಲೇ ಐತೆ ನೋಡ್ರಿ, ಹಕ್ಕುಗಳು. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಸಹಜವಾಗಿ ಕೆಲವು ಹಕ್ಕುಗಳು ಅಂತರ್ಗತವಾಗಿ ಪ್ರಾಪ್ತವಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದ ಸಹಜವಾಗಿ ಬಂದಿರತಕ್ಕಂಥವುಗಳನ್ನು ನಾವು ಹಕ್ಕು ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಒಂದು ಮೇನ್ ಪಾಯಿಂಟ್ ಕೊಡ್ರಿ. ಹಕ್ಕು ಎಂದರೆ ನಾಗರಿಕನಿಗೆ ಇರಬೇಕಾದ ಅಧಿಕಾರ. ಓಕೆ, ಫಸ್ಟ್ ಕ್ವಶನ್ಗೆ ಉತ್ತರ ಬಂತು. ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ. ಹೆಸ್ರು, ಯಾಕಂದ್ರೆ ಇದ್ರಾಗ ನೋಡ್ಕೊಂತ ಹಾಕೊಂಡ್ಬಿಟ್ವಿ ಅಂತಂದ್ರೆ ನಮ್ಗೆ ಈಸಿ ಆಗಿಬಿಡತ್ತೆ. ಹಕ್ಕು ಎಂದರೆ ನಾಗರಿಕನಿಗೆ ಇರುವ ಅಧಿಕಾರ ಅಂತ ತಗೊಂಡ್ಬಿಡ್ರಿ. ಓಕೆ, ಇರುವ ಅಧಿಕಾರ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ. ಮೂಲಭೂತ ಹಕ್ಕುಗಳು ಡ್ಯಾಶ್ ಇವೆ. ಮೂಲಭೂತ ಹಕ್ಕುಗಳು ಎಷ್ಟದವ್ರಿ? ಇವಾಗ ತಾನೇ ನೋಡಿದ್ರಲ್ಲ, 6. ಎಷ್ಟದವು? 6 ಹಕ್ಕುಗಳು. ಯಾವುದು? ನಿಮ್ಮೆಲ್ರಿಗೂ ಗೊತ್ತು. ಸ್ವತಂತ್ರ, ಸಮಾನತೆ, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಲಾಸ್ಟಿಗೆ ಬರ್ತಕ್ಕಂಥದ್ದು ಸಂವಿಧಾನದ ಪರಿಹಾರದ ಹಕ್ಕು ಅಂತಕ್ಕಂಥದ್ದು. ನೆಕ್ಸ್ಟು, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು. ಎಸ್, ಇದ್ರಿ ನಿಮಗೆ ಇನ್ನೊಂದು ಸರಿ ಹೇಳಲೇಬೇಕು. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಯಾವಾಗ್ರಿ? 1900. ಎಸ್, ಒಂದು ಸರಿ ನೋಡ್ಕೊಂಡ್ಬಿಡ್ರಿ, ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟು. ಸುಮ್ಮನೆ ನಾನು ಹೇಳೋದು ನೀವು ಕೇಳೋದು ಆ ರೀತಿ ಆಗೋದು ಬೇಡ. ಯಾಕೆಂದರೆ ಪರ್ಟಿಕ್ಯುಲರ್ ಆಗಿ ಯಾವಾಗ ಅಂತ ಅವ್ರು ಕೊಟ್ಬಿಟ್ಟಾರ. ಓಕೆ, 1986. ಓಕೆ, ಇದನ್ನು ಮತ್ತೊಮ್ಮೆ ನೋಡ್ಕೊಂಡ್ಬಿಡ್ರಿ. 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ಯಾರ. ಜೊತೆಗೆ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದಂತಹ ವ್ಯಕ್ತಿಗಳಿಗೆ 3 ತಿಂಗಳಾಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು ಜೈಲು ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಐತಿ. ಜೊತೆಗೆ ಏನು ಮಾಡ್ತಾರೆ, ಶಿಕ್ಷೆ ದಂಡ. ಓಕೆ, ಅದಕ್ಕೆ 1000 ರೂಪಾಯಿ, ನನಗೆಷ್ಟು ಅಂತ ಗೊತ್ತಿಲ್ಲ, ಬಟ್ ದಂಡ ಎರಡನ್ನೂ ಕೂಡ ಅವರು ವಿಧಿಸಬಹುದು. ಜೈಲು ಶಿಕ್ಷೆ ಕೂಡ ಆಗ್ಬೋದು, 3 ತಿಂಗಳು ಆಗ್ಬೋದು, ಅಥವಾ 1 ವರ್ಷ ಆಗ್ಬೋದು, ಅಥವಾ ದಂಡ ಕೂಡ ವಿಧಿಸ್ಬೋದು, ಎರಡನ್ನೂ ಕೂಡ ವಿಧಿಸ್ಬೋದು. ಹಾಗಾದರೆ 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿರುತ್ತೆ ಅನ್ನೋದನ್ನು ಗಮನಿಸ್ಕೊತೀರಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡಿದ್ರಿ ಹಕ್ಕು ಅಂತಂದರೆ ನಾಗರಿಕನಿಗೆ ಇರುವಂತಹ ಅಧಿಕಾರ, ಮೂಲಭೂತ ಹಕ್ಕು 6 ಅದವು 1986 ಅಂತ ನೋಡ್ಕೊಂಡ್ರಿ. ನೆಕ್ಸ್ಟ್ ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಧಾರ್ಮಿಕ ಹಕ್ಕು ಬೇಕು. ಓಕೆ, ಧಾರ್ಮಿಕ ಹಕ್ಕು ಅವಶ್ಯಕತೆ ಇದೆ. ಮಾನವ ಹಕ್ಕು ಅಂದ್ರೇನು? ಪ್ರತಿಯೊಬ್ಬ ಮಾನವ ಹುಟ್ಟಿದಾಗಿನಿಂದ ಪಡಿತಕ್ಕಂತಹ ಹಕ್ಕುಗಳು ಮಾನವ ಹಕ್ಕುಗಳು. ಮಕ್ಕಳ ಹಕ್ಕುಗಳು ಯಾವಂತ ಪಟ್ಟಿ ಮಾಡ್ರಿ. ಮೂಲಭೂತ ಹಕ್ಕುಗಳು ಅಂದ್ರೇನು, ಅವು ಯಾವ್ಯಾವ ಅಂತ ಕೊಟ್ಟಾರ ಅಂದ್ರೆ ಅವು 6 ಬರಿತೀರಿ. ಓಕೆ, ಅವು 6 ಅದಾವು ಅಂತ ಬರೆದು ಅವು ಯಾವ್ಯಾವ ಅಂತ ಬರಿಬೇಕಾಗುತ್ತೆ. ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು? ಕರ್ತವ್ಯಗಳು ಅಂದರೆ ಅವ ನೋಡಿದ್ರಲ್ಲ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದು. ಸೊ ಇವೆಲ್ಲವುಗಳನ್ನು ಕೂಡ ಯಾಕೆ ನಾವು ಪಾಲಿಸಬೇಕು ಅಂತ ಕೇಳ್ಯಾರ ಕ್ವಶನ್. ನಿಮ್ಮ ಅನಿಸಿಕೆಯನ್ನು ಬರೀರಿ. ನೆಕ್ಸ್ಟ್ ಸಮಾನತೆಯ ಹಕ್ಕು ಅಂದ್ರೇನು? ಸಮಾನತೆ ಹಕ್ಕು ಅಂದ್ರೇನು? ನಾವು ಕ್ಲಾಸಲ್ಲಿ ನೋಡಿದ್ವಲ್ವ, ಎಲ್ಲರೂ ಕೂಡ ಸಮಾನರು, ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ ಅಂತಕ್ಕಂತಹ ಅಂಶಗಳನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ? ಉದಾಹರಣೆಗಳನ್ನು ಕೊಡ್ರಿ. ನೋಡ್ರಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹೇಗೆ ಶೋಷಣೆ ನಡೆಯುತ್ತೆ ಅಂತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ಕಂಡು ಕೇಳಿರ್ತೀರಿ. ಅವುಗಳನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಬುಕ್ನಲ್ಲಿ ಏನು ಕೊಟ್ಟಿಲ್ಲ, ಸೊ ಅವನ್ನ ಬರೀಬೇಕಂತ ಏನಿಲ್ಲ. ಆರ್ಥಿಕ ಶೋಷಣೆ ಹೇಗಾಗುತ್ತೆ ಅನ್ನೋದನ್ನು ಕೆಲವೊಂದು ಉದಾಹರಣೆಯನ್ನು ಕೊಟ್ಟು ನೀವು ಬರೀಬೇಕಾಗುತ್ತೆ. ನಿಮ್ಗೆ ಇದನ್ನೂ ಕೂಡ 2-3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಯಾವುದಾದ್ರೂ 3 ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ. ನೋಡ್ರಿ, ಮೂಲಭೂತ ಹಕ್ಕು ಬೇರೆ, ಕರ್ತವ್ಯ ಬೇರೆ. ಹಕ್ಕು 6 ಅಂತ ಅಂದ್ಕೊಡ್ರಿ, ಕರ್ತವ್ಯಗಳು ಏನು 11 ಅದಾವಲ್ಲ, ಸೊ ಅದರೊಳಗೆ ಯಾವುದಾದ್ರೂ ಒಂದು 3 ಓಕೆ ಅವುಗಳನ್ನ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ. ಸೊ ಈ ರೀತಿ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ, ಗಮನಿಸ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಾರ. ಮೂಲಭೂತ ಹಕ್ಕುಗಳ ಮಹತ್ವ. ಮೂಲಭೂತ ಹಕ್ಕುಗಳು ಅಂತಂದರೆ 6 ಬರ್ತಾವಲ್ಲ, ಅವುಗಳ ಮಹತ್ವವನ್ನು ನೀವು ಇಲ್ಲಿ ಕುರಿತು ಬರೀಬೇಕಾಗತ್ತೆ. ನಿಮಗೆ 5 ಮಾರ್ಕ್ಸ್ಗೆ ಇವನ್ನ ಕೇಳುವಂತಹ ಸಾಧ್ಯತೆ ಇರುತ್ತೆ. ಶಾಲಾ ವಠಾರದಲ್ಲಿ ಅಥವಾ ಶಾಲಾ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದಂತಹ ಕರ್ತವ್ಯಗಳು ಯಾವುವು? ಶಾಲಾ ವಠಾರದಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಮಾಡ್ತಾರೆ? ಅಭ್ಯಾಸವನ್ನು ಮಾಡ್ತಾರೆ. ಪರಸ್ಪರ ಪ್ರತಿಯೊಬ್ಬರು ವಿಚಾರ ವಿನಿಮಯಗಳನ್ನು ಏನು ಮಾಡ್ತಾರೆ? ಓದೋದಾಗಿರೋದು, ಬರೆಯೋದು. ಸೊ ಈ ರೀತಿ ಗುಂಪು ಏನಂತ ಹೇಳ್ತೀವಿ, ಗುಂಪಿನಲ್ಲಿ ಚರ್ಚಿಸಿ ಅಂತಂದರೆ ವಿದ್ಯಾರ್ಥಿಗಳು ಪರಸ್ಪರ ಏನೋ ಒಂದು ಚಟುವಟಿಕೆ ಕೊಟ್ಟಾಗಲೂ ಕೂಡ ಅದರ ಕುರಿತಾಗಿ ಅವರು ಹೆಚ್ಚಿನ ಒಂದು ಕಾಳಜಿನ ವಹಿಸ್ಕೊಂಡು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಮಾನವ ಹಕ್ಕುಗಳ ಒಂದು ಮಹತ್ವವನ್ನು ಇಲ್ಲಿ ಬರೀಬೇಕಾಗತ್ತೆ. ನೋಡ್ರಿ, ಮೂಲಭೂತ ಹಕ್ಕು, ಮಾನವ ಹಕ್ಕು. ಈ ಬುಕ್ನೊಳಗೆ ಈಗಾಗಲೇ ನೀವು ಮೂಲಭೂತ ಹಕ್ಕುಗಳ ಬಗ್ಗೆನೂ ತಿಳ್ಕೊಂಡಿರಿ, ಮಾನವ ಹಕ್ಕುಗಳು ಯಾವಂತನೂ ತಿಳ್ಕೊಂಡಿರಿ. ಅದ್ರ ಬಗ್ಗೆ ನೀವು ಇಲ್ಲಿ ಬರೀಬೇಕು. ಸ್ವಲ್ಪ ಗೊಂದಲ ಅಂತ ಅನ್ನಿಸ್ಬೋದು ಈ ಒಂದು ಅಭ್ಯಾಸ ಅಥವಾ ಈ ಒಂದು ಅಧ್ಯಾಯ. ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ, 1 ಬಿಟ್ಟು 2 ಸತಿ ಮತ್ತೊಮ್ಮೆ ಓದ್ಕೊಂಡು ಇದಕ್ಕೆ ಆನ್ಸರ್ ಬರೀರಿ. ನೆಕ್ಸ್ಟ್ ಮಕ್ಕಳ ಹಕ್ಕುಗಳ ಮಹತ್ವ. ಮಕ್ಕಳ ಹಕ್ಕುಗಳು ಯಾವ್ಯಾವೆಲ್ಲ ಅದವು, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನೀವಿಲ್ಲಿ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟು ಇವೆಲ್ಲ ಚಟುವಟಿಕೆ ಅದಾವು. ಎಸ್, ಹಾಗಾದರೆ ಅಧ್ಯಾಯ 19 ಯಾವುದ್ರಿ? ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಅಲ್ವಾ? ಸೊ ಅದನ್ನು ಕುರಿತಾಗಿ ಇವತ್ತು ನಾವು ಈ ಒಂದು ಅಭ್ಯಾಸವನ್ನು ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ಒಂದು ಕ್ಲಾಸ್ ಅಥವಾ ಈ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲ ಕೂಡ ಚೆನ್ನಾಗಿ ಓದ್ಕೊಳ್ರಿ, ಹಕ್ಕುಗಳು ಕರ್ತವ್ಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ರಿ ಇನ್ನೂ ಸ್ವಲ್ಪ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಒಳಗೆ ಕೇಳ್ರಿ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣಂತೆ. ಇಲ್ಲ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಿದ್ಯಾ 1993 ಅಂತ ಟೆಲಿಗ್ರಾಮ್ ಚಾನಲ್ದ ನೇಮ್ ಐತಿ. ಖಂಡಿತ ನಿಮ್ಗೆ ಆಸಕ್ತಿ ಇದ್ದವ್ರು ಏನು ಮಾಡಿರಿ, ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಗೆ ವಿದ್ಯಾರಾಜ್ H ಪಾಯಿಂಟ್ ಚಾಟ್ ಅಂತ ಸಿಗುತ್ತೆ. ಓಕೆ, ಆ ಚಾಟ್ ಒಳಗೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪರಸ್ಪರ ನೀವು ಏನೋ ಕಮೆಂಟ್ ಅಂದರೆ ಮೆಸೇಜ್ ಮಾಡ್ಬೋದು, ಚಾಟಿಂಗ್ ಮಾಡಬಹುದು. ಏನಾದರೂ ಕೇಳೋದಿದ್ದರೆ ಖಂಡಿತ ಕೇಳ್ಬೋದು. ನಾನೇನಾದರೂ ಇದ್ದರೆ ನಾನು ಕೂಡ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇಲ್ಲಾಂದರೆ ಬೇರೆಯವ್ರು ಯಾರಾದರೂ ಜಾಯ್ನ್ ಆಗಿದ್ದರೆ ಅವರು ಕೂಡ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಪರಸ್ಪರ ಅಲ್ಲಿ ನೀವು ಡಿಸ್ಕಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಓಕೆ, ಇಲ್ಲಾಂದರೆ ನಾನಲ್ಲಿ GK ಕ್ವಶನ್ಸ್ಗಳನ್ನು ಹಾಕಿರ್ತೀನಿ, ಕರೆಂಟ್ ಅಫೇರ್ಸ್ಗಳನ್ನು ಹಾಕಿರ್ತೀನಿ. ಜೊತೆಗೆ ಪ್ರಚಲಿತ ಏನೆಲ್ಲ ಜಾಬ್ಸ್ಗಳು ಕಾಲ್ ಫಾರ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಇಂಪಾರ್ಟೆಂಟ್ಸ್ ಒಂದು ನೋಟ್ಸ್ಗಳನ್ನು ಕೂಡ ಅಲ್ಲಿ ಹಾಕಿರ್ತೀನಿ. ಆನಂತರ PDF ಬೇಕಂತಂದ್ರೆ ಖಂಡಿತ PDFಗಳನ್ನು ಕೂಡ ನಾನು ಹಾಕಿರ್ತೀನಿ. ಮತ್ತು ಡೈಲಿ ಇರ್ತಕ್ಕಂತಹ ಲೈವ್ ಕ್ಲಾಸ್ ಏನಿರುತ್ತಲ್ಲ ಸ್ನೇಹಿತರೆ, ಲೈವ್ ಕ್ಲಾಸಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋದ ಒಂದು ಲಿಂಕನ್ನು ಕೂಡ ನಾನಲ್ಲಿ ಶೇರ್ ಮಾಡಿರ್ತೀನಿ. ಯಾರೆಲ್ಲ ಲೈವ್ ಕ್ಲಾಸ್ಗೆ ಬಂದು ಜಾಯ್ನ್ ಆಗಿ ಕ್ಲಾಸನ್ನು ಕೇಳೋಕ್ಕಾಗಿರಲ್ಲ, ಖಂಡಿತ ಅವರು ಕೂಡ ಅಲ್ಲಿ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಾಸನ್ನು ನೋಡಬಹುದು. ಸೊ ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣಂತೆ. ಓಕೆ, ಪೌರನೀತಿಯ ಒಂದು
19ನೇ ಅಧ್ಯಾಯ ಕೂಡ ಕಂಪ್ಲೀಟ್ ಆಯಿತು. ಸೊ 20ನೇ ಅಧ್ಯಾಯ ಯಾವುದ್ರಿ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರುತ್ತೆ. ಯಾವುದು 20ನೇ ಅಧ್ಯಾಯ ರಾಷ್ಟ್ರೀಯ ಭಾವೈಕ್ಯತೆ ಅಂತಕ್ಕಂಥದ್ದು. ಇದು ಕೂಡ ಏನು ಜಾಸ್ತಿ ಇಲ್ಲ ರೀ. ಓಕೆ, ಇದನ್ನು ಕೂಡ ನೆಕ್ಸ್ಟ್ ನಿಮ್ಗೆ ಇನ್ನೊಂದೆರಡು ಕ್ಲಾಸನ್ನು ತೊಗೊಂಡು ಕಂಪ್ಲೀಟ್ ಮಾಡಿಕೊಡ್ತೀನಿ. ಓಕೆ, ಅದಾದ ನಂತರ ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು ಬರುತ್ತೆ. ಸೊ ಅವನು ಕೂಡ ನೋಡ್ತಾ ಹೋಗೋಣ. ಓಕೆ, ಎಲ್ಲರೂ ಕೂಡ ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಬನ್ನಿ. ಓಕೆ, ಇನ್ನೇನು ಕಾಲ್ ಫಾರ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸಾಧ್ಯ ಆದಷ್ಟು ಅಭ್ಯಾಸ ಹೆಚ್ಚೆಚ್ಚು ಮಾಡ್ಕೊಳ್ತಾ ಬರ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಓಕೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಖಂಡಿತ ಮರಿಬೇಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.